ಸುದಿನದಲ್ಲಿ ನೆರೆದು ಬಂದಿರುವ ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತವನ್ನು ಬಯಸುತ್ತೇವೆ. ಇಂದಿನ ನಾಟಕವು ಸ್ವಲ್ಪ ವ್ಯತ್ಯಾಸವುಳ್ಳದ್ದಾಗಿದೆ. ನಮ್ಮೆಲ್ಲರಿಗೂ ತಿಳಿದಿರುವಂತೆ ದೇವರು ಈ ವಿಶ್ವವನ್ನು ಇದರಲ್ಲಿರುವುದೆಲ್ಲವನ್ನು ಉಂಟು ಮಾಡಿ ಅವುಗಳನ್ನು ಒಳ್ಳೆಯದೆಂದು ಕಂಡನು. ನಂತರ ಮನುಷ್ಯನನ್ನು ಉಂಟು ಮಾಡಿ ಆತನು ಒಬ್ಬಂಟಿಗನಾಗಿರುವುದು ಒಳ್ಳೆಯದಲ್ಲವೆಂದು ತಿಳಿದು ಆತನಿಗೆ ಸರಿಹೊಂದುವ ಸಹಚರಣೆಯನ್ನು ಅಂದರೆ ಜೊತೆಗಾರ್ತಿಯನ್ನು ಉಂಟು ಮಾಡಿದನು ಮತ್ತು ಅವರು ಆತನೊಂದಿಗೆ ಹತ್ತಿರದ ಸಂಬಂಧದಲ್ಲಿದ್ದರು. ಆದರೆ ಒಂದು ದಿನ ಅವರು ದೇವರ ಮಾತಿಗೆ ಅವಿಧೇಯರಾಗಿ ದೇವರಿಂದ ದೂರಕ್ಕೆ ತಳ್ಳಲ್ಪಟ್ಟರು. ಹೀಗೆ ಲೋಕದಲ್ಲಿ ಪಾಪವು ಅವಿಧೇಯತೆಯು ತುಂಬಿಕೊಂಡಿತು. ದೇವರು ತನ್ನ ಮಕ್ಕಳನ್ನು ಸದಾ ಕಾಲಕ್ಕೂ ಕೈಬಿಡುವವನಲ್ಲ. ಅನೇಕ ಪ್ರವಾದಿಗಳ ಮುಖಾಂತರ ತನ್ನ ಜನರೊಂದಿಗೆ ಮಾತಾಡುತ್ತಿದ್ದನು ಮತ್ತು ಅವರನ್ನು ತನ್ನ ದಾರಿಯಲ್ಲಿ ನಡೆಯುವುದಕ್ಕೆ ಪ್ರೇರಿಸುತ್ತಿದ್ದನು. ಹೀಗಿರುವಾಗ ಅನೇಕ ತಲೆಮಾರುಗಳ ನಂತರ ದೇವರಿಂದ ಆರಿಸಲ್ಪಟ್ಟ ಜನಾಂಗವಾದ ಇಸ್ರಾಯೇಲ್ಯರು, ಅಂದರೆ ನಮ್ಮ ಮೂಲಪಿತೃವಾದ ಅಬ್ರಹಾಮ, ಆತನ ಮಗನಾದ ಇಸಾಕ ಮತ್ತು ಆತನ ಮೊಮ್ಮಗನಾದ ಯಾಕೋಬನ 12 ಮಂದಿ ಮಕ್ಕಳು, ಇವರೆಲ್ಲರೂ ಐಗುಪ್ತ ದೇಶಕ್ಕೆ ಬರಗಾಲದಲ್ಲಿ ಯೋಸೇಫನು ದೊಡ್ಡ ಅಧಿಕಾರದಲ್ಲಿರುವಾಗ ಹೋಗಿ ಸೇರಿದರು. ಆಗ ಅವರಿಗೆ ಯೋಸೇಫನ ನಿಮಿತ್ತ ಎಲ್ಲ ಸವಲತ್ತುಗಳು ಇದ್ದವು. ಕೆಲವು ತಲೆಮಾರುಗಳ ನಂತರ ಯೋಸೇಫನನ್ನು ತಿಳಿಯದ ಅರಸರು ಬಂದಾಗ ಇಸ್ರಾಯೇಲ್ಯರನ್ನು ತಮ್ಮ ಗುಲಾಮರನ್ನಾಗಿ ಮಾಡಿಕೊಂಡರು. ಅವರಿಗೆ ಅನೇಕ ರೀತಿಯ ಕಷ್ಟಗಳನ್ನು ಕೊಡುತ್ತಿದ್ದರು. ಅವರು ತಮ್ಮ ಇಕ್ಕಟ್ಟಿನ ಸಮಯದಲ್ಲಿ ದೇವರಿಗೆ ಮೊರೆಯಿಡುತ್ತಿದ್ದರು. ಅವರನ್ನು ರಕ್ಷಿಸುವುದಕ್ಕೆ ಮತ್ತು ಆ ಗುಲಾಮತನದಿಂದ ಬಿಡಿಸುವುದಕ್ಕೆ ಒಬ್ಬ ನಾಯಕನನ್ನು ಹುಡುಕಿದರು. ಅವರ ಕಣ್ಣೀರಿನ ಮೊರೆಯು ದೇವರಿಗೆ ಮುಟ್ಟುವಂತಿತ್ತು. ಐಗುಪ್ತರು ಗುಲಾಮರಾದ ಇಸ್ರಾಯೇಲ್ಯರಿಗೆ ಚಾಟಿಗಳಿಂದ ಹೊಡೆದು ತಮ್ಮ ಕೆಲಸಗಳನ್ನು ಮಾಡಿಸಿಕೊಳ್ಳುತ್ತಿದ್ದರು. ಇದರಿಂದ ಬೇಸತ್ತ ಜನರು ದೇವರಿಗೆ ಮೊರೆಯಿಡಲು ದೇವರು ಅವರ ಮಧ್ಯದಿಂದಲೇ ಒಬ್ಬ ವ್ಯಕ್ತಿಯನ್ನು ಆರಿಸಿದನು. ದೇವರು ಯಾರನ್ನಾದರೂ ತನ್ನ ಕೆಲಸಕ್ಕಾಗಿ ಆರಿಸಿಕೊಳ್ಳುವುದಕ್ಕೆ ಆ ವ್ಯಕ್ತಿಯು ಶ್ರೀಮಂತನಾಗಿರಬೇಕು, ವಿದ್ಯಾವಂತನಾಗಿರಬೇಕು, ಬಲಿಷ್ಠನಾಗಿರಬೇಕು ಎನ್ನುವ ಅವಶ್ಯಕತೆ ಇಲ್ಲ. ನರಲಾಟ ಗೋಳಾಟ ನನ್ನ ಸೃಷ್ಟಿ ದೇವರೇ, ಈ ಬದುಕು ಶೂನ್ಯ, ಈ ಬದುಕು ಶೂನ್ಯ, ಈ ಬದುಕು ಶೂನ್ಯ. ವೇದನೆ ಬಾಧೆಯು ಕಣ್ಣೀರು ಹಿಂಸೆಯು ದಾಸತ್ವ ಜೀವನ ಜೀವಿತ ನಮ್ಮದು. ಓ ದೇವರೇ, ಓ ದೇವರೇ, ಈ ಜೀವನ ಶೂನ್ಯ. ಇಂದಿನ ನಾಟಕದ ಮೊದಲ ಭಾಗ ಹಳೆ ಒಡಂಬಡಿಕೆಯ ವಿಮೋಚನ ಕಾಂಡ 3ರಿಂದ 15ನೇ ಅಧ್ಯಾಯದವರೆಗೆ ವೇದಿಕೆಯ ಮೇಲೆ ಪ್ರದರ್ಶಿಸಲು ಪ್ರಯತ್ನಿಸಿದ್ದೇವೆ. ಭಾಗ 2 ಹೊಸ ಒಡಂಬಡಿಕೆಯ ಸುವಾರ್ಥ ಭಾಗವಾಗಿರುವ ಮತ್ತಾಯ 1ನೇ ಅಧ್ಯಾಯ 18ನೇ ವಾಕ್ಯದಿಂದ 2ನೇ ಅಧ್ಯಾಯ 1-12ನೇ ವಾಕ್ಯದವರೆಗೂ, ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 26ರಿಂದ 38, 2ನೇ ಅಧ್ಯಾಯ 1ರಿಂದ 20 ವಚನಗಳಿಂದ
ಆರಿಸಿಕೊಳ್ಳಲಾಗಿದೆ. ಭಾಗ 1. ಮೋಶೆ ತನ್ನ ಮಾವನಾಗಿರುವ ಇತ್ರೋನನ ಮಂದೆಯನ್ನು ಮೇಯಿಸುತ್ತಿರುವಾಗ ಆ ಮಂದೆಯನ್ನು ಕಾಡಿನ ಹಿಂಭಾಗಕ್ಕೆ ನಡೆಸಿಕೊಂಡು ಹೋರೇಬ್ ಎಂಬ ದೇವರ ಬೆಟ್ಟಕ್ಕೆ ಬಂದನು. ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯೆಹೋವನ ದೂತನು ಅವನಿಗೆ ಕಾಣಿಸಿಕೊಂಡನು. ಮೋಶೆಯೇ, ಮೋಶೆಯೇ, ಇಗೋ ಇದ್ದೇನೆ ದೇವರೇ. ನೀನು ಹತ್ತಿರ ಬರಬೇಡ. ನಿನ್ನ ಕಾಲಿನ ಕೆರೆಗಳನ್ನು ತೆಗೆದುಹಾಕು. ನೀನು ನಿಂತಿರುವ ಸ್ಥಳವು ಪರಿಶುದ್ಧ ಭೂಮಿ. ನಾನು ನಿನ್ನ ತಂದೆ ಅಬ್ರಹಾಮ, ಈಸಾಕ ಮತ್ತು ಯಾಕೋಬನ ದೇವರು. ಫರೋಹನ ಸನ್ನಿಧಾನಕ್ಕೂ ಹೋಗುವುದಕ್ಕೂ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಕರೆದುಕೊಂಡು ಬರುವುದಕ್ಕೂ ನಾನು ಎಷ್ಟರವನು? ನಾನೇ ನಿನ್ನ ಸಂಗಡ ಇರುವೆನು. ಮತ್ತು ನೀನು ನನ್ನ ಜನರನ್ನು ಐಗುಪ್ತ ದೇಶದಿಂದ ಹೊರಗೆ ತಂದಾಗ ನೀವು ಈ ಬೆಟ್ಟದಲ್ಲಿ ದೇವರನ್ನು ಆರಾಧಿಸುವಿರಿ. ನಿನ್ನನ್ನು ಕಳಿಸಿದವನು ನಾನೇ ಎಂಬುದಕ್ಕೆ ಇದೇ ನಿನಗೆ ಗುರುತಾಗಿರುವುದು. ನಾನು ಇಸ್ರಾಯೇಲರ ಬಳಿಗೆ ಬಂದು ನಿಮ್ಮ ಪಿತೃಗಳ ದೇವರು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾನೆಂದು ಹೇಳಿದಾಗ, ಒಂದು ವೇಳೆ ಅವರು ಆತನ ಹೆಸರೇನು ಎಂದು ನನ್ನನ್ನು ಕೇಳಿದರೆ ನಾನೇನು ಉತ್ತರ ಕೊಡಬೇಕು? ಇರುವಾತನೇ ಆಗಿದ್ದೇನೆ. ನೀನು ಇಸ್ರಾಯೇಲರಿಗೆ ಇರುವಾತನೆಂಬುವನು ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದನು ಎಂದು ಹೇಳಬೇಕು. ಸದಾಕಾಲಕ್ಕೂ ಇದು ನನ್ನ ಹೆಸರಾಗಿರುವುದು. ನೀನು ಹೋಗಿ ಇಸ್ರಾಯೇಲರ ಹಿರಿಯರನ್ನು ಕೂಡಿಸಿ ಅವರಿಗೆ ನಿಮ್ಮ ಪಿತೃಗಳ ದೇವರು, ಅಂದರೆ ಅಬ್ರಹಾಮ, ಈಸಾಕ ಮತ್ತು ಯಾಕೋಬನ ದೇವರು ಆಗಿರುವ ಯೆಹೋವನು ನನಗೆ ದರ್ಶನ ಕೊಟ್ಟು ನಿಮ್ಮ ವಿಷಯದಲ್ಲಿ ಐಗುಪ್ತ ದೇಶದಲ್ಲಿ ನಿಮಗುಂಟಾಗಿರುವ ದುರವಸ್ಥೆಯಿಂದ ನಿಮ್ಮನ್ನು ತಪ್ಪಿಸಿ ಹಾಲು ಜೇನು ಹರಿಯುವ ದೇಶಕ್ಕೆ ಬರಮಾಡಬೇಕೆಂದು ತಿಳಿಸು. ಅವರು ನಿನ್ನ ಮಾತನ್ನು ಕೇಳುವರು. ನೀನು ಇಸ್ರಾಯೇಲರ ಹಿರಿಯರು ಐಗುಪ್ತ ದೇಶದ ಅರಸನ ಬಳಿಗೆ ಹೋಗಿ ಅವನಿಗೆ, ಇಬ್ರಿಯರ ದೇವರಾಗಿರುವ ಯೆಹೋವನು ನನಗೆ ಪ್ರತ್ಯಕ್ಷನಾದನು. ಆದುದರಿಂದ ನಾವು ಅರಣ್ಯದಲ್ಲಿ 3 ದಿನಗಳ ಪ್ರಯಾಣ ಮಾಡುವಷ್ಟು ದೂರ ಹೋಗಿ ನಮ್ಮ ದೇವರಾದ ಯೆಹೋವನಿಗೋಸ್ಕರ ಯಜ್ಞ ಮಾಡಬೇಕಾಗಿದೆ. ಅಪ್ಪಣೆಯಾಗಬೇಕೆಂದು ಕೇಳಿಕೊಳ್ಳಿರಿ. ಐಗುಪ್ತದ ಅರಸನೋ ಎಷ್ಟು ಬಲಾತ್ಕಾರ ಮಾಡಿದರೂ ನಿಮ್ಮನ್ನು ಬಿಡುವುದಿಲ್ಲವೆಂದು ತಿಳಿದಿದ್ದೇನೆ. ಆದ ಕಾರಣ ನೀನು ಕೈಚಾಚಿ ಐಗುಪ್ತ ದೇಶದ ಮಧ್ಯದಲ್ಲಿ ಮಹತ್ ಕಾರ್ಯಗಳನ್ನು ಮಾಡಿ ಅದನ್ನು ನಾನಾ ವಿಧವಾಗಿ ಬಾಧಿಸುವೆನು. ಆಮೇಲೆ ಅರಸನು ನಿನ್ನನ್ನು ಬಿಡುವನು. ಇದಲ್ಲದೆ ಈ ನನ್ನ ಜನರಿಗೆ ಐಗುಪ್ತರ ದಯೆ ದೊರಕುವಂತೆ ಮಾಡುವೆನು. ಆದುದರಿಂದ ನೀವು ಹೊರಡುವಾಗ ಬರಿಗೈಯಲ್ಲಿ ಹೋಗುವುದಿಲ್ಲ. ನಿಮ್ಮಲ್ಲಿ ಪ್ರತಿ ಸ್ತ್ರೀಯು ನೆರೆಯ ಹೆಂಗಸರಿಂದಲೂ ನಿಮ್ಮ ಮನೆಯಲ್ಲಿ ಇರುಕೊಂಡು ಹೆಂಗಸರಿಂದಲೂ ಬೆಳ್ಳಿ ಬಂಗಾರದ ಒಡವೆಗಳನ್ನು ಬಟ್ಟೆಗಳನ್ನು ಕೇಳಿಕೊಳ್ಳಲಿ. ನೀವು ಅವುಗಳನ್ನು ನಿಮ್ಮ ಗಂಡು ಹೆಣ್ಣು ಮಕ್ಕಳಿಗೆ ಇಡಿರಿ. ಇದರಿಂದ ಐಗುಪ್ತರನ್ನು ಸೂರೆ ಮಾಡುವಿರಿ. ಚಿತ್ತೈಸು ದೇವರೇ, ಅವರು ನನ್ನನ್ನು ನಂಬದೆ ನನ್ನ ಮಾತಿಗೆ ಕಿವಿಗೊಡದೆ ಹೋದಾರು. ಯೆಹೋವನು ನಿನಗೆ ಕಾಣಿಸಿಕೊಂಡೇ ಇಲ್ಲವೆಂದು ಹೇಳಾರು. ಅದೇನು ನಿನ್ನ ಕೈಯಲ್ಲಿ ಇರುವುದು? ಇದು ಕೋಲು. ಅದನ್ನು ನೆಲದಲ್ಲಿ ಬಿಸಾಡು. ನೆಲದಲ್ಲಿ ಬಿಸಾಡುತ್ತಲೇ ಅದು ಹಾವಾಯಿತು. ಮೋಶೆ ಅದಕ್ಕೆ ಭಯಪಟ್ಟು ಓಡಿ ಹೋದನು. ನಿನ್ನ ಕೈ ಚಾಚಿ ಅದರ ಬಾಲವನ್ನು ಇಡಿ. ಮತ್ತೆ ಅದು ಕೋಲಾಯಿತು. ಇದರಿಂದ ಅಬ್ರಹಾಮ, ಈಸಾಕ, ಯಾಕೋಬ್ಯರ ದೇವರಾಗಿರುವ ಯೆಹೋವನು ನಿನಗೆ ಕಾಣಿಸಿಕೊಂಡದ್ದು ನಿಜ ಎಂದು ನಂಬುವರು. ನಿನ್ನ ಕೈಯನ್ನು ಉಡಿಯಲ್ಲಿ ಇಟ್ಕೋ. ಮೋಶೆ ತನ್ನ ಕೈಯನ್ನು ಉಡಿಯಲ್ಲಿಟ್ಟು ಹೊರಗೆ ತೆಗೆದಾಗ ಅದು ತೊನ್ನು ಹತ್ತಿ ಹಿಮದಂತೆ ಬೆಳ್ಳಗಾಗಿತ್ತು. ನಿನ್ನ ಕೈಯನ್ನು ತಿರುಗಿ ಉಡಿಯಲ್ಲಿ ಸೇರಿಸು. ಮೋಶೆಯು ತನ್ನ ಕೈಯನ್ನು ಉಡಿಯಲ್ಲಿ ಸೇರಿಸಿ ಮತ್ತೆ ಅದನ್ನು ತೆಗೆದು ನೋಡಿದಾಗ ಅದು ಉಳಿದ ಮೈಯಂತೆ ಆಯಿತು. ಅವರು ನಿನ್ನನ್ನು ನಂಬದೆ ಮೊದಲನೆಯ ಮಹತ್ ಕಾರ್ಯವನ್ನು ತಿರಸ್ಕರಿಸಿದರು. ಎರಡನೆಯದನ್ನು ಲಕ್ಷ್ಯವಿಟ್ಟು ನಂಬುವರು.
ಈ ಎರಡು ಮಹತ್ ಕಾರ್ಯಗಳನ್ನು ಅವರು ಮನಸ್ಸಿಗೆ ತೆಗೆದುಕೊಳ್ಳದೆಯೂ ನಿನ್ನ ಮಾತನ್ನು ನಂಬದೆಯೂ ಹೋದರೆ ನೀನು ನೈಲ್ ನದಿಯಿಂದ ನೀರನ್ನು ತೆಗೆದುಕೊಂಡು ಒಣಗಿದ ನೆಲದಲ್ಲಿ ಸುರಿಯಬೇಕು. ಆಗ ನೆಲದಲ್ಲಿ ಸುರಿದ ನೀರು ರಕ್ತವಾಗುವುದು. ಸ್ವಾಮಿ, ನಾನು ಮೊದಲಿನಿಂದಲೂ ನೀನು ದಾಸನ ಸಂಗಡ ಮಾತಾಡಿದ ಮೇಲೆಯೂ ವಾಚಾತುರ್ಯವಿಲ್ಲದವನು, ನನ್ನ ಮಾತು ನಾಲಿಗೆಯು ಮಂದವಾಗಿದೆ. ಮನುಷ್ಯರಿಗೆ ಬಾಯಿ ಕೊಟ್ಟವರಾರು? ಒಬ್ಬನು ಮೂಕನಾಗಿ, ಮತ್ತೊಬ್ಬನು ಕಿವುಡನಾಗಿ, ಒಬ್ಬನು ಕಣ್ಣುಳ್ಳವನಾಗಿ, ಮತ್ತೊಬ್ಬನು ಕಣ್ಣಿಲ್ಲದವನಾಗಿ ಇರಬೇಕೆಂದು ನೇಮಿಸಿದವನಾರು? ಯೆಹೋವನಾಗಿರುವ ನಾನಲ್ಲವೇ? ಈಗಿರುವುದರಿಂದ ನೀನು ಹೊರಟು ಹೋಗು. ನಾನು ನಿನ್ನ ಬಾಯಿಗೆ ಸಹಾಯವಾಗಿದ್ದು ನೀನು ಮಾತನಾಡಬೇಕಾದದನ್ನು ಬೋಧಿಸುವೆನು. ಸ್ವಾಮಿ, ಈ ಕಾರ್ಯಕ್ಕೆ ಬೇರೊಬ್ಬನನ್ನು ನೇಮಿಸಬೇಕು. ದೇವರು ಮೋಶೆಯ ಮೇಲೆ ಕೋಪಗೊಂಡು, ನಿನ್ನ ಅಣ್ಣನಾಗಿರುವ ಲೇವಿಯನಾದ ಆರೋನನಿದ್ದಾನಲ್ಲ, ಅವನು ಚೆನ್ನಾಗಿ ಮಾತನಾಡಬಲ್ಲನೆಂದು ನನಗೆ ಗೊತ್ತದೆ. ಅವನೇ ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಬರುತ್ತಾನೆ. ನಿನ್ನನ್ನು ಕಂಡು ಸಂತೋಷಿಸುವನು. ನೀನು ಅವನ ಸಂಗಡ ಮಾತನಾಡಿ ಹೇಳಬೇಕಾದ ಮಾತುಗಳನ್ನು ಅವನಿಗೆ ತಿಳಿಸಬೇಕು. ನಿನ್ನ ಬಾಯಿಗೂ ಅವನ ಬಾಯಿಗೂ ಸಹಾಯವಾಗಿದ್ದು ನೀನು ಮಾಡಬೇಕಾದದನ್ನು ಬೋಧಿಸುವೆನು. ಅವನೇ ನಿನಗೋಸ್ಕರ ಜನರ ಸಂಗಡ ಮಾತನಾಡುವನು. ಅವನು ನಿನಗೆ ಬಾಯಂತಿರುವನು, ನೀನು ಅವನಿಗೆ ದೇವರಂತಿರುವಿ. ಕೋಲನ್ನು ಕೈಯಲ್ಲಿ ತೆಗೆದುಕೊಂಡು ಹೋಗಬೇಕು. ಇದರಿಂದಲೇ ಈ ಮಹತ್ ಕಾರ್ಯಗಳನ್ನು ಮಾಡುವಿ. ಮೋಶೆ ಅಲ್ಲಿಂದ ಹೊರಟು ತನ್ನ ಜನರ ಬಳಿಗೆ, ಅಂದರೆ ಐಗುಪ್ತಕ್ಕೆ ಹೋಗುತ್ತಾನೆ. ಆರೋನನು ಮೋಶೆಯನ್ನು ಎದುರುಗೊಳ್ಳುವುದಕ್ಕೆ ದೇವರ ಪ್ರೇರಣೆಯಿಂದ ದೇವರ ಬೆಟ್ಟಕ್ಕೆ ಹೋಗುತ್ತಾನೆ. ಅಲ್ಲಿ ಮೋಶೆಯನ್ನು ಕಂಡು ಅವನಿಗೆ ಮುದ್ದಿಟ್ಟು, ಬೆಟ್ಟ ಇರಲಿ. ಯೆಹೋವನು ನನಗೆ ಕಾಣಿಸಿಕೊಂಡು ಇಸ್ರಾಯೇಲರನ್ನು ಕಾನಾನ್ ದೇಶಕ್ಕೆ ಕರೆದುಕೊಂಡು ಹೋಗಲು ನನ್ನನ್ನು ನೇಮಿಸಿದ್ದಾನೆ. ನೀನು ನನಗೆ ಬಾಯಾಗಿರಬೇಕು. ದೇವರು ನಮಗೆ ಸಹಾಯ ಮಾಡುವನು. ಸರಿ, ನಡಿ, ನಾವು ಇಸ್ರಾಯೇಲ ಹಿರಿಯರ ಬಳಿ ಹೋಗಿ ಹೇಳೋಣ ಬಾ. ಇಸ್ರಾಯೇಲ್ಯರ ಹಿರಿಯರು ಮೋಶೆ ಆರೋನರ ಮುಂದೆ ಬಂದು ನಿಂತುಕೊಳ್ಳುತ್ತಾರೆ. ಅವರೆಲ್ಲರೂ ಅವರ ಸಂಗಡ, ಅಂದರೆ ಹಿರಿಯರು ಮೋಶೆ ಆರೋನರ ಸಂಗಡ ಮಾತನಾಡುವಂಥ ದೃಶ್ಯ. ಇಸ್ರಾಯೇಲ ಹಿರಿಯರೇ, ನಮ್ಮ ದೇವರು ನಮ್ಮ ಮೊರೆಯನ್ನು ಕೇಳಿಸಿಕೊಂಡು ನಮ್ಮ ಮೂಲ ಪಿತೃಗಳಿಗೆ ಮಾಡಿದ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡು ನಮ್ಮನ್ನು ಬಿಡಿಸುವುದಕ್ಕೆ ಮೋಶೆಯನ್ನು ಆರಿಸಿಕೊಂಡು ನಮ್ಮ ಬಳಿ ಕಳುಹಿಸಿದ್ದಾನೆ. ನಾವು ಇದನ್ನು ಹೇಗೆ ನಂಬುವುದು? ಆಗ ಮೋಶೆ ಆರೋನರು ಆ ಮಹತ್ ಕಾರ್ಯಗಳನ್ನು ಮಾಡುತ್ತಾರೆ. ಕೋಲನ್ನು ನೆಲಕ್ಕೆ ಹಾಕುವಾಗ ಅದು ಹಾವಾಗುತ್ತದೆ. ಮತ್ತೆ ಅದನ್ನು ತೆಗೆದುಕೊಳ್ಳುವಾಗ ಕೋಲಾಗಿ ಮಾರ್ಪಡುತ್ತದೆ. ಈಗ ನಾವು ನಂಬುವೆವು. ದೇವರು ನಮ್ಮನ್ನು ಕಟಾಕ್ಷಿಸಿ ನಮ್ಮ ದುರಾವಸ್ಥೆಯನ್ನು ಮನಸ್ಸಿಗೆ ತೆಗೆದುಕೊಂಡನು. ಈಗ ಹಿರಿಯರೆಲ್ಲರೂ ಮೋಶೆ ಆರೋನರನ್ನು ನಂಬುತ್ತಾರೆ. ಇದರಿಂದ ಅಲ್ಲಿನ ಜನರು ತಮಗೆ ಒಂದು ಬಿಡುಗಡೆಯು ದೊರೆಯುವುದು ಎಂಬುವಂಥ ಒಂದು ಆಶ್ವಾಸನೆಯುಳ್ಳಂಥವರಾಗಿ ಕಂಡುಬರುತ್ತಾರೆ. ಈ ಒಂದು ಸಮಯದಲ್ಲಿ ನಾವು ಐಗುಪ್ತ್ಯರನ್ನು ಗಮನಿಸಿ ನೋಡಬೇಕಾದರೆ ಅವರೆಲ್ಲರೂ ಎಂಥ ಸಂತೋಷದಿಂದ ಕಂಡುಬರುತ್ತಾರೆ ಎಂಬುದಾಗಿ ಈಗ ನಾವು ಗಮನಿಸುತ್ತೇವೆ.
ಐಗುಪ್ತರು ಸಂತೋಷವಾಗಿ ಇರುವಂಥ ಸಮಯದಲ್ಲಿ ಫರೋಹನ ಆಸ್ಥಾನದಲ್ಲಿ ಮೋಶೆ ಆರೋನರು ಹೋಗಿ ಅಲ್ಲಿ ಮಾತಾಡುವುದನ್ನು ನಾವು ಇಲ್ಲಿ ಗಮನಿಸುತ್ತೇವೆ. ಫರೋಹನಿಗೆ ವಂದಿಸುತ್ತೇನೆ. ಬಂದ ಕಾರ್ಯವೇನು? ಇಸ್ರಾಯೇಲ್ ದೇವರಾದ ಯೆಹೋವನು ನಮ್ಮನ್ನು ಆತನಿಗಾಗಿ ಅರಣ್ಯದಲ್ಲಿ ಜಾತ್ರೆ ನಡೆಸುವಂತೆ ನಮಗೆ ಅಪ್ಪಣೆ ಕೊಡಬೇಕು. ಯೆಹೋವನೆಂಬುವನು ಯಾರು? ನಾನು ಅವನ ಮಾತನ್ನು ಕೇಳಿ ಇಸ್ರಾಯೇಲರನ್ನು ಏಕೆ ಹೋಗಗೊಡಿಸಬೇಕು? ಯೆಹೋವನು ಯಾರೋ ನನಗೆ ಗೊತ್ತಿಲ್ಲ. ಇಸ್ರಾಯೇಲ್ ಹೊರಟು ಹೋಗುವುದಕ್ಕೆ ನಾನು ಒಪ್ಪುವುದೇ ಇಲ್ಲ. ಇಬ್ರಿಯರ ದೇವರು ನಮ್ಮನ್ನು ಎದುರುಗೊಂಡನು. ಅಪ್ಪಣೆಯಾದರೆ ನಾವು ಅರಣ್ಯದಲ್ಲಿ 3 ದಿವಸ ಪ್ರಯಾಣವಾದಷ್ಟು ದೂರ ಹೋಗಿ ನಮ್ಮ ದೇವರಾದ ಯೆಹೋವನಿಗೋಸ್ಕರ ಯಜ್ಞ ಮಾಡಿ ಬರುವೆವು. ಮಾಡದೇ ಹೋದರೆ ಆತನು ನಮ್ಮನ್ನು ವ್ಯಾಧಿಯಿಂದಲೋ ಕತ್ತಿಯಿಂದಲೋ ಸಂಹಾರ ಮಾಡಾನು. ಮೋಶೆಯೇ, ಆರೋನನೇ, ಈ ಜನರು ತಮ್ಮ ಕೆಲಸವನ್ನು ಬಿಡುವಂತೆ ನೀವು ಏಕೆ ಮಾಡುತ್ತೀರಿ? ನಿಮ್ಮ ಬಿಟ್ಟಿ ಕೆಲಸಕ್ಕೆ ನಡೆಯಿರಿ. ಮೋಶೆ ಆರೋನರು ಅಲ್ಲಿಂದ ಹೋಗುವಂಥ ಸಮಯದಲ್ಲಿ ಫರೋಹನು ಹೇಳುವಂಥ ಮಾತು, ಈ ಜನರು ಹೆಚ್ಚಾಗಿದ್ದಾರೆ, ಇವರಿಗೆ ಇನ್ನೂ ಹೆಚ್ಚು ಕಷ್ಟ ಕೊಡಿ. ಆಗ ಈ ದೇವರು ಯಜ್ಞ ಇವುಗಳ ಬಗ್ಗೆ ಇವರು ಆಲೋಚಿಸುವುದೇ ಇಲ್ಲ. ಇಸ್ರಾಯೇಲ್ಯರು ಕೆಲಸ ಮಾಡುವಂಥ ಒಂದು ದೃಶ್ಯ. ಅವರನ್ನು ಐಗುಪ್ತ್ಯರ ಸೈನಿಕರು ಹಿಂಸಿಸುತ್ತಾ ಇರುತ್ತಾರೆ. ಹಿಂಸೆಯು ಇನ್ನೂ ಹೆಚ್ಚಾಗುವಂಥ ದೃಶ್ಯ. ಜನರು ದೇವರು ವಾಗ್ದಾನ ಮಾಡಿದನು, ನಾನು ಅವರನ್ನು ಬಿಡಿಸುವೆನು ಎಂಬುದಾಗಿ. ಆದರೂ ಅವರನ್ನು ಫರೋಹನು ಇನ್ನೂ ಹೆಚ್ಚಾಗಿ ಹಿಂಸಿಸುವುದಕ್ಕೆ ಪ್ರಾರಂಭಿಸುತ್ತಾನೆ. ಇಸ್ರಾಯೇಲ್ಯರ ಈ ಒಂದು ಪರಿಸ್ಥಿತಿಯನ್ನು ನೋಡಿದಂಥ ಮೋಶೆ ದೇವರ ಸನ್ನಿಧಿಗೆ ಹೋಗಿ ಪ್ರಾರ್ಥಿಸುತ್ತಾನೆ. ಆತನು ಪ್ರಾರ್ಥಿಸುವಂಥ ಸಮಯದಲ್ಲಿ, ಮೋಶೆ ಆರೋನರೇ, ನಿಮ್ಮ ಮಾತನ್ನು ಕೇಳಿ ಫರೋಹನು ನಮ್ಮನ್ನು ಇನ್ನೂ ಹೆಚ್ಚಾಗಿ ಹಿಂಸಿಸುತ್ತಿದ್ದಾನೆ. ನಾವೇನು ಮಾಡುವುದು? ನೀವು ಇಲ್ಲಿಂದ ಹೊರಡಿ. ಮೋಶೆ ಆರೋನರಿಂದಲೇ ತಮಗೆ ಇಷ್ಟು ದೊಡ್ಡ ಹಿಂಸೆಯುಂಟಾಯಿತು ಎಂಬುದಾಗಿ ಹೇಳಿ ಅವರನ್ನು ಬಹಳವಾಗಿ ನಿಂದಿಸುತ್ತಾರೆ. ಆಗ ಮೋಶೆ ಮತ್ತೆ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುತ್ತಾನೆ. ದೇವರೇ, ನೀನು ನಿನ್ನ ಜನರನ್ನು ಎಷ್ಟು ಮಾತ್ರಕ್ಕೂ ಬಿಡಿಸಲೇ ಇಲ್ಲ. ಫರೋಹನ ಹಿಂಸೆ ಇನ್ನೂ ಹೆಚ್ಚಾಗಿದೆ. ನೀನು ಹೆದರಬೇಡ, ನಾನು ನುಡಿದಿದ್ದನ್ನು ನೆರವೇರಿಸುವೆನು. ದೇವರು 10 ರೀತಿಯ ಮಹತ್ ಕಾರ್ಯಗಳನ್ನು ಮಾಡಿ ಫರೋಹನನ್ನು ಆತನ ಜನರನ್ನು ಬಾಧಿಸಿದ್ದನ್ನು ಗಮನಿಸುತ್ತೇವೆ. ಮೋಶೆ ಆರೋನರು ಫರೋಹನ ಬಳಿ ಬಂದು ದೇವರ ಮಾತಿನಂತೆ ಮಹತ್ ಕಾರ್ಯವನ್ನು ಆತನ ಮುಂದೆ ಮಾಡುತ್ತಾರೆ. ಈಗ ನಾವು ನೋಡುವಂಥದ್ದು ಫರೋಹನ ಆಸ್ಥಾನದಲ್ಲಿ ಮೋಶೆ ಮತ್ತು ಆರೋನ. ನಮ್ಮ ಜನರು ಹೋಗಲು ಅಪ್ಪಣೆ ಕೊಡು. ನಾನು ನಿಮ್ಮನ್ನು ನಂಬಲಾರೆ. ತನ್ನ ಕೈಯಲ್ಲಿರುವ ಕೋಲನ್ನು ನೆಲಕ್ಕೆ ಬಿಸಾಡುತ್ತಾನೆ, ಅದು ಸರ್ಪವಾಗುತ್ತದೆ. ಆಗ ಫರೋಹನ ಮಂತ್ರಗಾರರು ವಿದ್ವಾಂಸರು ಅದೇ ರೀತಿ ಮಾಡುತ್ತಾರೆ. ಆದರೆ
ಆರೋನನ ಕೋಲು ಅವರ ಕೋಲುಗಳನ್ನು ನುಂಗಿಬಿಟ್ಟಿತು. ಆದರೂ ಫರೋಹನು ತನ್ನ ಹೃದಯವನ್ನು ಕಠಿಣಪಡಿಸಿಕೊಂಡು, ನಾನು ಇವರನ್ನು ಕಳುಹಿಸುವುದಿಲ್ಲ. ಮೋಶೆ ಆರೋನರು ಅಲ್ಲಿಂದ ಹೋಗುವಂಥ ಸಮಯದಲ್ಲಿ, ನನಗೆ ಕುಡಿಯಲು ನೀರು ತನ್ನಿ. ನೀರು ತಂದು ಕೊಟ್ಟಾಗ ಅದು ರಕ್ತವಾಗಿರುವುದು. ಇದೇನು, ನೀರು ರಕ್ತವಾಗಿದೆ? ಇದೆಲ್ಲ ಆ ಮೋಶೆ ಆರೋನರ ಕೆಲಸವೇ? ಅವರನ್ನು ಕರೆಯಿರಿ. ಜನರೂ ಸಹ ಅಲ್ಲಿ ಬಂದು ಮನೆಯಲ್ಲಿನ ನೀರು, ನೈಲ್ ನದಿಯ ನೀರು ರಕ್ತವಾಯಿತು ಎಂಬುದಾಗಿ ಫರೋಹನಿಗೆ ಹೇಳುವಂಥ ಸಮಯದಲ್ಲಿ ನಮಗೆ ಕುಡಿಯಲು ಸಹ ನೀರಿಲ್ಲದೆ ಕಷ್ಟವಾಗಿದೆ. ನೀರಿನಲ್ಲಿ ಮೀನುಗಳೆಲ್ಲ ಸತ್ತು ಹೊಲಸು ವಾಸನೆ ಬೀರುತ್ತಿದೆ. ಮತ್ತೆ ಶುದ್ಧವಾದ ನೀರು ನನಗೆ ಬರುವಂತೆ ಮಾಡಿ. ಮೋಶೆಯ ಬಳಿಯಲ್ಲಿ ಫರೋಹ ಈ ರೀತಿ ಹೇಳುವಂಥ ಸಮಯದಲ್ಲಿ ಮೋಶೆ ಮತ್ತೆ ಪ್ರಾರ್ಥಿಸಿದಾಗ ಆ ನೀರು ನಿರ್ಮಲವಾಗಿ, ಮೋಶೆ ಮತ್ತೆ ಪ್ರಾರ್ಥಿಸಿದಾಗ ಆ ನೀರು ನಿರ್ಮಲವಾಗಿ ಕುಡಿಯುವುದಕ್ಕೆ ಯೋಗ್ಯವಾದ ನೀರು ದೊರಕುತ್ತದೆ. ಆದರೂ ಫರೋಹನು ತನ್ನ ಹೃದಯವನ್ನು ಕಠಿಣ ಮಾಡಿಕೊಂಡು ಇಸ್ರಾಯೇಲ್ಯರನ್ನು ಕಳುಹಿಸುವುದಿಲ್ಲ. ಇದು ಮೊದಲ ಮಹತ್ ಕಾರ್ಯ. ದೇಶದ ಎಲ್ಲ ಕಡೆಗಳಲ್ಲಿ ಕಪ್ಪೆಗಳ ಕಾಟ. ದೇವರು ಹೇಳಿದಂತೆ 10 ಮಹತ್ ಕಾರ್ಯಗಳನ್ನು ಈ ಐಗುಪ್ತ ದೇಶದಲ್ಲಿ ಮಾಡುತ್ತಾನೆ. ಇದರಿಂದ ಆತನೇ ದೇವರು ಎಂಬುದಾಗಿ ಜನರು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಈಗ ಗಮನಿಸಿ ನೋಡುವಂಥ ಸಮಯದಲ್ಲಿ ದೇಶದ ಎಲ್ಲ ಕಡೆಗಳಲ್ಲಿ ಕಪ್ಪೆಗಳ ಕಾಟವು ಉಂಟಾಗುತ್ತದೆ. ಬೇಡ, ಜನರೆಲ್ಲರೂ ಬಹಳವಾಗಿ ಭಯಪಡುತ್ತಾ ಆ ಕಪ್ಪೆಗಳನ್ನು ಹೊಡೆಯುತ್ತಾ ಇರುತ್ತಾರೆ. ಮೋಶೆ ಪ್ರಾರ್ಥಿಸಲು ಕಪ್ಪೆಗಳೆಲ್ಲ ಸತ್ತು ದೇಶದಲ್ಲೆಲ್ಲ ದುರ್ವಾಸನೆಯಾಗಿ ಸತ್ತ ಕಪ್ಪೆಗಳನ್ನೆಲ್ಲ ರಾಶಿ ರಾಶಿಯಾಗಿ ಕೂಡಿಸಿದರು. ಈಗಲೂ ಫರೋಹನು ತನ್ನ ಹೃದಯವನ್ನು ಕಠಿಣಪಡಿಸಿಕೊಂಡು ಇಸ್ರಾಯೇಲ್ಯರನ್ನು ಕಳುಹಿಸಲು ಒಪ್ಪಲಿಲ್ಲ. ಇದು 2ನೆಯ ಮಹತ್ ಕಾರ್ಯ. ಭೂಮಿಯ ಧೂಳನ್ನು ಹೊಡೆಯಲು ಐಗುಪ್ತ ದೇಶದಲ್ಲೆಲ್ಲ ಧೂಳು ಹೇನುಗಳಾದವು. ಜೋಯಿಸರು ಇದೇ ರೀತಿ ಮಾಡಲು ಪ್ರಯತ್ನಿಸಿದಾಗ್ಯೂ ಅದು ಆಗದೇ ಹೋಯಿತು. ಆಗ ಅವರು ಫರೋಹನಿಗೆ, ಇದು ದೇವರ ಕೈಕೆಲಸವೇ ಸರಿ, ನಮ್ಮಿಂದ ಏನೂ ಸಾಧ್ಯವಿಲ್ಲ. ಆ ಮೋಶೆ ಆರೋನರನ್ನು ಕರೆಯಿರಿ, ಅವರೇ ಇದನ್ನು ಸರಿಪಡಿಸಲಿ. ಮೋಶೆ ಆರೋನರು ಫರೋಹನ ಬಳಿಗೆ ಬರುತ್ತಾರೆ. ಈ ಏನುಗಳ ಕಾಟದಿಂದ ನಮ್ಮನ್ನು ಬಿಡಿಸಿರಿ. ನಾನು ದೇವರಲ್ಲಿ ಪ್ರಾರ್ಥಿಸುವೆನು, ದೇವರು ಈ ಹೇನುಗಳ ಇಲ್ಲದಂತೆ ಮಾಡುವನು. ಆದರೆ ನೀನು ಇಸ್ರಾಯೇಲರನ್ನು ಯೆಹೋವನಿಗೆ ಯಜ್ಞ ಮಾಡಲಿಕ್ಕೆ ಕಳುಹಿಸಬೇಕು, ಇನ್ನು ಮುಂದೆ ವಂಚಿಸಬಾರದು. ಮೋಶೆ ಪ್ರಾರ್ಥಿಸಿದಾಗ ಆ ಹುಳುಗಳು, ಹೇನುಗಳು ಅಲ್ಲಿಂದ ಮಾಯವಾದವು. ಆದರೆ ಫರೋಹನು ಮತ್ತೆ ತನ್ನ ಹೃದಯವನ್ನು ಕಠಿಣಪಡಿಸಿಕೊಂಡು ಇಸ್ರಾಯೇಲ್ಯರನ್ನು ಹೋಗಗೊಡಿಸಲಿಲ್ಲ. ಈ ರೀತಿ ಉಪದ್ರವಗಳ ಮೇಲೆ ಉಪದ್ರವಗಳಿಂದಲೂ ಬಾಧಿಸುತ್ತಾ ಇದ್ದನು. ಐಗುಪ್ತರ ಶರೀರದಲ್ಲಿ ಹುಣ್ಣು, ಬೊಕ್ಕೆಗಳು, ದನಗಳಿಗೆ ವ್ಯಾಧಿಯುಂಟಾಗಿ ಪ್ರಾಣಿಗಳು ಸಾಯುತ್ತಿದ್ದವು. ಆದರೆ ಇಸ್ರಾಯೇಲ್ಯರಿಗೆ ಯಾವುದೇ ಹಾನಿಯಾಗಲಿಲ್ಲ. ಜನರು ಇದರಿಂದ ಬೇಸತ್ತಾಗ ಮೋಶೆ ಪ್ರಾರ್ಥಿಸಿದನು, ಅದರಿಂದ ಜನರು ಬಿಡುಗಡೆ ಹೊಂದಿದರು. ಆದರೆ ಫರೋಹನು ತನ್ನ ಹೃದಯವನ್ನು ಕಠಿಣಪಡಿಸಿಕೊಂಡು ಅವರನ್ನು
ಹೋಗಗೊಡಿಸಲಿಲ್ಲ. ನಂತರ ದೇವರು ಮಾಡಿ ತಂದಂಥ ಮತ್ತೊಂದು ಉಪದ್ರವವು ಐಗುಪ್ತ ದೇಶದಲ್ಲಿ ಬಂದಿತು. ಅದೇನೆಂದರೆ ಭಯಂಕರವಾದಂಥ ಆಲಿಕಲ್ಲಿನ ಮಳೆ. ಆಲಿಕಲ್ಲಿನ ಮಳೆ ಬಂದಾಗ ಜನರೆಲ್ಲರೂ ಅದರಿಂದ ಭಯಭ್ರಾಂತರಾದರು. ಇದೇನು ಇಷ್ಟು ಭಯಂಕರವಾದ ಮಳೆ? ಇದು ಆಲಿಕಲ್ಲಿನ ಮಳೆ. ಗುಡುಗು ಕಲ್ಲಿನ ಮಳೆಯು ಬಹು ಹೆಚ್ಚಾದವು. ಫರೋಹನು ಈಗ ಅಲ್ಲಿ ಜನರ ಮಧ್ಯದಲ್ಲಿ ಬಂದು, ನಾನು ಅಪರಾಧಿ ಎಂದು ಈಗ ಒಪ್ಪಿಕೊಂಡಿದ್ದೇನೆ. ಯೆಹೋವನು ನ್ಯಾಯವಂತನು, ನಾನು ನನ್ನ ಜನರು ದೋಷಿಗಳು. ಇವುಗಳನ್ನು ನಿಲ್ಲಿಸುವುದಕ್ಕೆ ಯೆಹೋವನನ್ನು ಪ್ರಾರ್ಥಿಸಿರಿ. ದೇಶವನ್ನು ಬಿಟ್ಟು ಹೋಗುವುದಕ್ಕೆ ನಿಮಗೆ ಅಪ್ಪಣೆಯನ್ನು ಕೊಡುತ್ತೇನೆ. ಮೋಶೆಯು ಫರೋಹನ ಬಳಿಯಲ್ಲಿ ಬಂದು, ನಾನು ಪಟ್ಟಣದಿಂದ ಆಚೆಗೆ ಹೋದ ಕೂಡಲೇ ಕೈ ಎತ್ತಿ ಯೆಹೋವನನ್ನು ಪ್ರಾರ್ಥಿಸುವೆನು. ಆಗ ಗುಡುಗು ಕಳ್ಳಿನ ಮಳೆಯು ನಿಂತು ಹೋಗುವವು. ಇದರಿಂದ ಸಮಸ್ತ ಭೂಲೋಕವು ಯೆಹೋವನ ಅಧಿಕಾರದೊಳಗೆ ಇದೆ ಎಂದು ನೀನು ತಿಳಿದುಕೊಳ್ಳುವಿ. ಆದರೂ ನಿನಗಾಗಲಿ ನಿನ್ನ ಪರಿವಾರದವರಿಗಾಗಲಿ ದೇವರಾಗಿರುವ ಯೆಹೋವನಿಗೆ ಆಗಲೂ ಭಯಪಡವಿಲ್ಲವೆಂದು ಬಲ್ಲೆನು. ಮೋಶೆ ಪ್ರಾರ್ಥಿಸಿದಾಗ ಕಲ್ಲಿನ ಮಳೆ ಗುಡುಗು ನಿಂತಿತು. ಆದರೆ ದೇವರು ಹೇಳಿದಂತೆ ಫರೋಹನು ತನ್ನ ಹೃದಯವನ್ನು ಕಠಿಣಪಡಿಸಿಕೊಂಡು ಇಸ್ರಾಯೇಲ್ಯರನ್ನು ಹೋಗಗೊಡಿಸಲಿಲ್ಲ. ಇದು ದೇವರು ತಂದಂಥ 7ನೆಯ ಉಪದ್ರವವಾಗಿ ಕಂಡುಬರ್ತಾ ಇದೆ. ರಾಜ್ಯದಲ್ಲಿ ಎಲ್ಲಿ ನೋಡಿದರೂ ಸಹ ಮಿಡತೆಯ ಕಾಟವು ಉಂಟಾಗುತ್ತದೆ. ಇದು 8ನೆಯ ಉಪದ್ರವವನ್ನು ಐಗುಪ್ತ ದೇಶದಲ್ಲಿ ದೇವರು ತಂದಂಥದ್ದಾಗಿದೆ. ಎಲ್ಲ ಕಡೆಗಳಲ್ಲಿ ಮಿಡತೆಗಳು ಬಂದು ಮಿಡತೆಗಳಿಂದ ಬಹು ದೊಡ್ಡ ಕಾಟವು ಉಂಟಾಗುತ್ತದೆ. ಈ ಮಿಡತೆಗಳು ಎಲ್ಲ ವಿಧವಾದಂಥ ಬೆಳೆಗಳನ್ನು ನಾಶ ಮಾಡಿ ಜನರಿಗೆ ಬಹಳವಾಗಿ ನಷ್ಟವನ್ನು ಉಂಟು ಮಾಡುವಂಥದ್ದಾಗಿದೆ. ಅಯ್ಯೋ, ಈ ಮಿಡತೆಗಳೆಲ್ಲ ಎಲ್ಲ ಪೈರುಗಳನ್ನು, ಮರಗಳಿದ್ದ ಎಲ್ಲ ಕಾಯಿಗಳನ್ನು ತಿಂದು ಬಿಟ್ಟವಲ್ಲ. ಎಲ್ಲ ಹಾಳಾಯಿತಲ್ಲ. ಇನ್ನು ಏನಾಗುವುದೋ? ಹಸುರಾದದ್ದು ಒಂದು ಉಳಿಯಲಿಲ್ಲವಲ್ಲ. ಫರೋಹನು ಮೋಶೆ ಆರೋನರನ್ನು ಕರೆಸಿ, ನಾನು ನಿಮ್ಮ ದೇವರಾದ ಯೆಹೋವನಿಗೂ ನಿಮಗೂ ಪಾಪ ಮಾಡಿದ್ದೇನೆ. ಆದರೂ ಈ ಒಂದೇ ಸಾರಿ ನನ್ನನ್ನು ಕ್ಷಮಿಸಬೇಕು. ಈ ವಿಪತ್ತು ದೂರವಾಗುವಂತೆ ನಿಮ್ಮ ದೇವರ ಬಳಿ ಪ್ರಾರ್ಥಿಸಬೇಕೆಂದು ಕೇಳಿಕೊಂಡನು. ಮೋಶೆಯು ಪ್ರಾರ್ಥಿಸಿದಾಗ ಯೆಹೋವನು ಪಶ್ಚಿಮದಿಂದ ಬಿರುಗಾಳಿಯು ಬೀಸುವಂತೆ ಮಾಡಿ ಆ ಮಿಡತೆಗಳು ಕೆಂಪು ಸಮುದ್ರದೊಳಗೆ ಬೀಳುವಂತೆ ಮಾಡಿ ಐಗುಪ್ತದ ಮೇರೆಗಳೊಳಗೆ ಒಂದು ಮಿಡತೆಯೂ ಇಲ್ಲದಂತೆ ಮಾಡಿದನು. ಆದರೂ ಯೆಹೋವನು ಫರೋಹನ ಹೃದಯವನ್ನು ಕಠಿಣಪಡಿಸಿದ್ದರಿಂದ ಅವನು ಇಸ್ರಾಯೇಲ್ಯರನ್ನು ಹೋಗಗೊಡಿಸಲಿಲ್ಲ. ನಂತರ ನಾವು ಕಾಣುವಂಥದ್ದು ಐಗುಪ್ತ ದೇಶದಲ್ಲೆಲ್ಲ ಕಾರ್ಗತ್ತಲು, ಎಲ್ಲಿ ನೋಡಿದರೂ ಕತ್ತಲೆಯು. ಮೋಶೆ, ನೀನು ಆಕಾಶಕ್ಕೆ ಕೈಚಾಚು. ಹಾಗೇ ಆಗಲಿ ದೇವರೇ. ಮೋಶೆ ಆಕಾಶಕ್ಕೆ ಕೈ ಚಾಚುತ್ತಾನೆ. ಕಾರ್ಗತ್ತಲೆಯು ತುಂಬಿರುವಂಥ ಸಮಯದಲ್ಲಿ, ಏನಿದು? ಎಲ್ಲಿ ನೋಡಿದರೂ ಕತ್ತಲೆ. ಏನು ಕಾಣಿಸ್ತಾ ಇಲ್ವಲ್ಲ?
ಅಮ್ಮ ಅಮ್ಮ, ಎಲ್ಲ ಕಡೆನೂ ಕತ್ಲಿದೆ, ಕಣ್ಣು ಕಾಣಿಸ್ತಾ ಇಲ್ಲ. ಅಯ್ಯೋ, ಹೀಗೆ ಆದರೆ ನಾವು ಹೇಗೆ ಬೇರೆ ಕೆಲಸ ಮಾಡೋದು? ಇಸ್ರಾಯೇಲ್ ಜನರು ಇದ್ದ ಸ್ಥಳದಲ್ಲಿ ಮಾತ್ರ ಎಲ್ಲ ಕಡೆಗಳಲ್ಲಿ ಬೆಳಕು ಇತ್ತು, ಅವರಿಗೆ ಯಾವ ಬಾಧೆ ಉಂಟಾಗಲಿಲ್ಲ. ಇದರಿಂದ ಬೇಸತ್ತ ಫರೋಹನು ಮೋಶೆಯನ್ನು ಕರೆಸುತ್ತಾನೆ. ಮೋಶೆಯು ಫರೋಹನ ಬಳಿಗೆ ಬಂದು, ನೀವು ಹೋಗಿ ಯೆಹೋವನಿಗೆ ಆರಾಧನೆ ಮಾಡಿ ಬರಬಹುದು. ನಿಮ್ಮ ಮನೆಗಳಿಗೆ ಸೇರಿದವರು ಹೋಗಬಹುದು. ನಿಮ್ಮ ಕುರಿದನಗಳನ್ನು ಮಾತ್ರ ಇಲ್ಲೇ ಬಿಟ್ಟು ಹೋಗಬೇಕು. ನಮ್ಮ ದೇವರಾದ ಯೆಹೋವನಿಗೆ ನಾವು ಯಜ್ಞ ಹೋಮಗಳನ್ನು ಮಾಡುವಂತೆ ಬೇಕಾದ ಪಶುಗಳನ್ನು ಮಾತ್ರವಲ್ಲದೆ ನಮ್ಮ ಎಲ್ಲ ಪಶುಗಳನ್ನೂ ಸಹ ತೆಗೆದುಕೊಂಡು ಹೋಗುವ ಹಾಗೆ ನಮಗೆ ಅಪ್ಪಣೆಯಾಗಬೇಕು. ಒಂದು ಗೊರಸೆನಾದರೂ ನಾವು ಬಿಟ್ಟು ಹೋಗುವುದಕ್ಕಾಗದು. ಆ ಪಶುಗಳಿಂದಲೇ ನಮ್ಮ ದೇವರಾದ ಯೆಹೋವನಿಗೆ ನಾವು ಯಜ್ಞ ಮಾಡಬೇಕಲ್ಲವೇ? ಯೆಹೋವನು ಫರೋಹನ ಹೃದಯವನ್ನು ಕಠಿಣಪಡಿಸಿದ್ದರಿಂದ ಅವರಿಗೆ ಹೋಗಲು ಅಪ್ಪಣೆ ಕೊಡಲು ಒಪ್ಪಲಿಲ್ಲ. ನನ್ನ ಬಳಿಯಿಂದ ಹೋಗು, ಇನ್ನು ಮುಂದೆ ನನ್ನ ಮುಖ ಎದುರಿಗೆ ಬರಬೇಡ. ಎಚ್ಚರ, ತಿರುಗಿ ನನ್ನ ಸನ್ನಿಧಿಗೆ ಬಂದರೆ ಮರಣದಂಡನೆ ಆಗುವುದು ಖಂಡಿತ. ಅಪ್ಪಣೆ, ಇನ್ನು ಮುಂದೆ ನಾನು ಸಮ್ಮುಖಕ್ಕೆ ಬರುವುದೇ ಇಲ್ಲ. ಫರೋಹನು ಕೋಪದಿಂದ ಮೋಶೆಯನ್ನು ಅಲ್ಲಿಂದ ಹೊರಡಿಸಿ ಬಿಡುತ್ತಾನೆ. ಯೆಹೋವನು ಘೋರವಾದ ಉಪದ್ರವವನ್ನು ಬರಮಾಡುವುದನ್ನು ಮೋಶೆಗೆ ಮುಂತಿಳಿಸುತ್ತಾನೆ. ಆ ಪ್ರಕಾರವಾಗಿ ಸಿಂಹಾಸನದಲ್ಲಿರುವ ಫರೋಹನ ಚೊಚ್ಚಲು ಮಗನು ಮೊದಲುಗೊಂಡು ದಾಸಿಯ ಚೊಚ್ಚಲು ಮಗನವರೆಗೂ ಎಲ್ಲರೂ ಸತ್ತರು. ಪಶುಗಳಲ್ಲಿಯೂ ಎಲ್ಲ ಚೊಚ್ಚಲು ಪಶುಗಳು ಸತ್ತವು. ಎಲ್ಲ ಕಡೆಗಳಲ್ಲಿಯೂ ಗೋಳಾಟವು, ರೋದನೆ, ಮುಗಿಲು ಮುಟ್ಟುವಂತಿತ್ತು. ಐಗುಪ್ತದಲ್ಲಿ ಶವವಿಲ್ಲದ ಮನೆ ಒಂದೂ ಇರಲಿಲ್ಲ. ಗೋಳಾಟವು ಬಹಳ ದೊಡ್ಡದಾಗಿತ್ತು. ಫರೋಹನು ರಾತ್ರಿಯಲ್ಲೇ ಮೋಶೆ ಆರೋನರನ್ನು ಕರೆಸಿ ಅವರ ಬಳಿಯಲ್ಲಿ ಮಾತನಾಡುತ್ತಾನೆ. ನೀವು ಇಸ್ರಾಯೇಲ್ಯರು ನನ್ನ ಜನರ ಮಧ್ಯದಿಂದ ಹೊರಟು ಹೋಗಿರಿ. ನೀವು ಕೇಳಿಕೊಂಡ ಮೇರೆಗೆ ನಿಮ್ಮ ಕುರಿದನಗಳನ್ನು ತೆಗೆದುಕೊಂಡು ಹೋಗಬಹುದು. ಅದಲ್ಲದೆ ನನ್ನ ಹಿತಕ್ಕಾಗಿಯೂ ಪ್ರಾರ್ಥಿಸಿರಿ. ಈ ರೀತಿಯಾಗಿ ಹೇಳಿ ಫರೋಹನು ಇಸ್ರಾಯೇಲ್ಯರನ್ನು ಅಲ್ಲಿಂದ ಹೊರಡುವುದಕ್ಕೆ ಅಪ್ಪಣೆ ಕೊಡುತ್ತಾನೆ. ಆಗ ಇಸ್ರಾಯೇಲ್ಯರೆಲ್ಲರೂ ನಮ್ಮನ್ನು ಬಿಟ್ಟು ಹೋದರೆ ಸಾಕೆಂದು ಐಗುಪ್ತರು ಅವರನ್ನೆಲ್ಲ ಬೇಗನೆ ಕಳುಹಿಸಿ ಬಿಡಲು ಬಯಸಿದರು. ಆಗ ಅವರೆಲ್ಲರೂ ಈ ಐಗುಪ್ತ್ಯರು ಇಸ್ರಾಯೇಲ್ಯರಿಗೂ ಕೇಳಿದ್ದು ಏನೇ ಇದ್ದರೂ ಸಹ ಅವರಿಗೆ ಕೊಡುವುದಕ್ಕೆ ಮುಂದೆ ಬರುತ್ತಾರೆ. ಅವರಲ್ಲಿ ಇದ್ದಂಥ ಒಡವೆಗಳನ್ನು ಎಲ್ಲವನ್ನು ಇಸ್ರಾಯೇಲ್ಯರಿಗೆ ಕೊಟ್ಟು ಇವರು ಇಲ್ಲಿಂದ ಹೊರಟು ಹೋದರೆ ಸಾಕು ಎಂಬುದಾಗಿ ತಮ್ಮ ಒಡವೆಗಳನ್ನೆಲ್ಲ ಅವರಿಗೆ ಕೊಡುವುದನ್ನು ನಾವು ಈಗ ನೋಡುತ್ತೇವೆ. ವಿಮೋಚನಾ ಕಾಂಡ 12ನೇ ಅಧ್ಯಾಯ 40ನೇ ವಾಕ್ಯದಲ್ಲಿ ನಾವು ಗಮನಿಸಿ ನೋಡುವಂಥ ಪ್ರಕಾರವಾಗಿ ಇಸ್ರಾಯೇಲ್ಯರು ಐಗುಪ್ತ ದೇಶದಲ್ಲಿ 430 ವರ್ಷಗಳು ಕಳೆದ ನಂತರ ಆ ದೇಶದಿಂದ ಹೊರಗೆ ಬರುತ್ತಾರೆ. ಇವರು ದೇವಾರಾಧನೆಗೆಂದು ಅರಣ್ಯ ಮಾರ್ಗವಾಗಿ ಬರುವಾಗ ಅವರ ಮುಂದೆ ಕೆಂಪು ಸಮುದ್ರವು ಕಾಣಿಸಿಕೊಳ್ಳುತ್ತದೆ. ಕೆಂಪು ಸಮುದ್ರ ಎಂದು ಹೇಳಬೇಕಾದರೆ ಸಮುದ್ರವು ಕೆಂಪಲ್ಲ, ಆದರೆ ಅದರ ಸುತ್ತಲೂ ಅದಕ್ಕೆ ಕೆಂಪು ಸಮುದ್ರ ಎಂಬುದಾಗಿ
ಹೆಸರು ಬರುವುದಕ್ಕೆ ಕಾರಣವೇನೆಂದು ಹೇಳುವುದಾದರೆ ಅದರ ಸುತ್ತಮುತ್ತಲೂ ಕಂಡುಬರುವಂಥ ಬೆಟ್ಟ ಗುಡ್ಡಗಳು ಅವೆಲ್ಲವೂ ಕೆಂಪು ಬಣ್ಣದ್ದಾಗಿದ್ದು ಅದರ ಪ್ರತಿಬಿಂಬವು ಆ ಸಮುದ್ರದಲ್ಲಿ ಬೀಳುವುದರಿಂದ ಸಮುದ್ರವೇ ಕೆಂಪಾಗಿ ಕಾಣುವುದರಿಂದ ಅದಕ್ಕೆ ಕೆಂಪು ಸಮುದ್ರ, ರೆಡ್ ಸಿ ಎಂಬುದಾಗಿ ಹೆಸರು ಬಂದಿದೆ ಎನ್ನುವಂಥ ಒಂದು ಮಾತು ಪ್ರಚಲಿತವಾಗಿದೆ. ಈಗ ನಾವು ಗಮನಿಸಿ ನೋಡುವಂಥದ್ದು ಕೆಂಪು ಸಮುದ್ರದಲ್ಲಿ ಮುಂದೆ ಜನರು ಇದೇನಿದ್ದು? ಫರೋಹನ ಸೇನೆ ನಮ್ಮನ್ನು ಅಟ್ಟಿಕೊಂಡು ಬರುತ್ತಿದೆ. ಮುಂದೆ ನೋಡಿದ್ರೆ ಸಮುದ್ರ. ನಾವು ಸಾಯಬೇಕೆಂದು ಇಲ್ಲಿಗೆ ಕರೆದುಕೊಂಡು ಬಂದಿಯಾ? ಐಗುಪ್ತ ದೇಶದಲ್ಲಿ ಸಮಾಧಿಗಳಿಲ್ಲವಾದದರಿಂದ ಅರಣ್ಯದಲ್ಲಿ ಸಾಯಲಿ ಎಂದು ನಮ್ಮನ್ನು ಇಲ್ಲಿಗೆ ಕರೆಕೊಂಡು ಬಂದಿಯೇನು? ನಾವು ಐಗುಪ್ತ ದೇಶದಲ್ಲಿದ್ದಾಗಲೇ ನೀನು ನಮ್ಮ ಗೊಡವೆಗೆ ಬರಬೇಡ, ನಾವು ಐಗುಪ್ತರಿಗೆ ದಾಸರಾಗಿಯೇ ಇರುವೆವು ಎಂದು ನಿನಗೆ ಹೇಳಲಿಲ್ಲವೋ? ನಾವು ಅರಣ್ಯದಲ್ಲಿ ಸಾಯುವುದಕ್ಕಿಂತ ಐಗುಪ್ತರಿಗೆ ದಾಸರಾಗಿರುವುದೇ ವಾಸಿ. ಜನರೆಲ್ಲರೂ ಹೀಗೆ ಮೋಶೆ ಆರೋನರನ್ನು ನಿಂದಿಸುತ್ತಿರುವಂತಹ ಸಮಯದಲ್ಲಿ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ನೀವು ಈ ಹೊತ್ತು ನೋಡುವ ಐಗುಪ್ತ್ಯರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರ್ರಿ. ಮೋಶೆ ಯೆಹೋವನಿಗೆ ಮೊರೆ ಇಡುವಾಗ, ಮೋಶೆ, ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಚಾಚು, ಅದು ವಿಭಾಗವಾಗುವುದು. ಅದರಲ್ಲಿ ಇಸ್ರಾಯೇಲರು ಒಣಗಿದ ನೆಲದಲ್ಲಿ ನಡೆಯುವರು. ಫರೋಹನನ ಸೈನ್ಯವು ಅದರಲ್ಲಿ ಬರುವುದು, ಆದರೆ ಆ ಸೈನ್ಯವು ಅದರಲ್ಲಿಯೇ ನುಚ್ಚು ನೂರಾಗುವುದು. ಇದರಿಂದ ನಾನೇ ದೇವರೆಂದು ಐಗುಪ್ತರು ತಿಳಿದುಕೊಳ್ಳುವರು. ಮೋಶೆಯು ಯೆಹೋವನ ಮಾತಿನಂತೆ ಮಾಡಿದನು. ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದಾಗ ಅದು ವಿಭಾಗವಾಗುವುದು. ಜನರೆಲ್ಲರೂ ಸಂತೋಷವಾಗಿ ಯೆಹೋವಗೆ ಸ್ತೋತ್ರ ಗಾನ ಮಾಡೋಣ, ಆತ ಜಯಶಾಲಿಯಾದನು. ಯೆಹೋವಗೆ ಸ್ತೋತ್ರ ಗಾನ ಮಾಡೋಣ, ಆತ ಜಯಶಾಲಿಯಾದನು. ಶತ್ರುವನು ಸಮುದ್ರದಲ್ಲಿ ಕೆಡವಿ ಹಾಕಿದನು. ಹಲ್ಲೆಲೂಯ. ಶತ್ರುವನು ಸಮುದ್ರದಲ್ಲಿ ಕೆಡವಿ ಹಾಕಿದನು. ನನ್ನ ಬಲವು ನನ್ನ ಕೀರ್ತನೆಯು ಸಮುದ್ರದ ಮಧ್ಯದಲ್ಲಿ ಅವರು ಒಣದಿನದಲ್ಲಿ ನಡೆದು ಹೋಗುವಂತೆ ಇಸ್ರಾಯೇಲ್ಯರು ನಡೆದು ಹೋಗುವಂತ ದೃಶ್ಯ. ಸಹಾಯಕನೇ, ಒಡೆಯನೇ, ಸರ್ವಶಕ್ತನೇ. ಹಲ್ಲೆಲೂಯ. ಸಹಾಯಕನೇ, ಒಡೆಯನೇ, ಸರ್ವಶಕ್ತನೇ. ನಮಗೆ ಜಯವು ಜಯವು, ಜಯ 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 ನಮಗೆ, ನಮಗೆ ಜಯವು ಜಯವು, ಜಯ 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 ನಮಗೆ. ಮತ್ತೆ ಹಲ್ಲೆಲೂಯ, ಹಲ್ಲೆಲೂಯ, ಜಯ 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 ನಮಗೆ. ಹಲ್ಲೆಲೂಯ, 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 ಜಯ 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 ನಮಗೆ. ಯೆಹೋವಗೆ ಸ್ತೋತ್ರ ಗಾನ ಮಾಡೋಣ, ಆತ ಜಯಶಾಲಿಯಾದನು. ಸಮುದ್ರವು ಇಸ್ರಾಯೇಲ್ಯರಿಗೆ ಒಣನೆಲವನ್ನು ತೋರಿಸಿಕೊಟ್ಟಿತು. ಆದರೆ ಐಗುಪ್ತ್ಯರು ಬಂದಾಗ ಮತ್ತೆ ಆ ಸಮುದ್ರವು
ಒಂದಾಗಿ ಸೇರಿ ಅದರಲ್ಲಿ ಐಗುಪ್ತ್ಯರು ನಾಶವಾದರು. ಹೀಗೆ ದೇವರು ಹಳೆ ಒಡಂಬಡಿಕೆಯಲ್ಲಿ ಬಿಡುಗಡೆಗಾಗಿ ಕಾಯುತ್ತಿದ್ದಂಥ ಇಸ್ರಾಯೇಲ್ಯರನ್ನು ಬಿಡಿಸಿದನು. ದೇವರು ತಮ್ಮ ಜನರನ್ನು ಯಾವಾಗಲೂ ಬಿಡಿಸುವುದಕ್ಕಾಗಿ ಕಾಯುತ್ತಾ ಇರುವಾತನಾಗಿದ್ದಾನೆ. ನಾವು ಹೊಸ ಒಡಂಬಡಿಕೆಯಲ್ಲಿ ಗಮನಿಸುವಂಥ ಸಮಯದಲ್ಲಿ ಇಡೀ ಪ್ರಪಂಚವೇ ರೋಮನ್ನರ ಆಳ್ವಿಕೆಯಲ್ಲಿತ್ತು. ನಂತರ ಗ್ರೀಕ್ ಮತ್ತು ಪಾರಸಿಯರ ಆಳ್ವಿಕೆಯು ಮುಂದುವರಿಯಿತು. ಯೇಸು ಕ್ರಿಸ್ತನ ಜನನದ 400 ವರ್ಷಗಳ ಹಿಂದಿನ ಸಮಯವನ್ನು ನಿಶ್ಶಬ್ದ ವರ್ಷ, ಸೈಲೆನ್ಸ್ ಟೈಮ್, ಸೈಲೆನ್ಸ್ ಇಯರ್ಸ್ ಎಂದು ಕರೆಯುತ್ತಾರೆ. ಯಾಕೆಂದರೆ ಆ ಕಾಲದಲ್ಲಿ ಯಾವುದೇ ಹೊಸ ಪ್ರವಾದನೆಗಳು ಕಂಡುಬರಲಿಲ್ಲ. ಆದರೆ ಹಳೆ ಒಡಂಬಡಿಕೆಯನ್ನು ಗ್ರೀಕ್ ಭಾಷೆಗೆ ತರ್ಜುಮೆ ಮಾಡಲಾಯಿತು. ತದನಂತರವೇ ಗಬ್ರಿಯೇಲ ದೂತನ ಮುಖಾಂತರ ಯೇಸುವಿನ ಜನನದ ಸುವಾರ್ತೆಯು ಮರಿಯಳು ಮತ್ತು ಯೋಸೇಫನಿಗೆ ತಿಳಿಸಲ್ಪಡುತ್ತದೆ. ಲೂಕ 1ನೇ ಅಧ್ಯಾಯ 26ರಿಂದ 38. ಮರಿಯಳು ದಾವೀದನ ಮನೆತನದ ಯೋಸೇಫನಿಗೆ ನಿಶ್ಚಿತಾರ್ಥವಾಗಿರಲು ದೇವರ ದಯ ಹೊಂದಿದವಳೆ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ. ಇದೆಂತ ಆಶೀರ್ವಾದ! ಮರಿಯಳೆ, ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಇಗೋ, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ. ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಪರನ ಮಗನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತನಾದ ದಾವಿದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಇದು ಹೇಗಾದೀತು? ನಾನು ಪುರುಷನನ್ನು ಅರಿತವಳಲ್ಲವಲ್ಲ. ನಿನ್ನ ಮೇಲೆ ಪವಿತ್ರಾತ್ಮನು ಬರುವುದು. ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ಆದುದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು. ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ. ಇಗೋ, ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ. ಯೋಸೇಫನಿಗೆ ಮರಿಯಳನ್ನು ನಿಶ್ಚಯಿಸಿರಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮನಿಂದ ಬಸುರಾಗಿದ್ದದ್ದು ತಿಳಿದು ಬಂದಾಗ ಸಜ್ಜನನಾದ ಯೋಸೇಫನು ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು. ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನ ಕನಸಿನಲ್ಲಿ ಕಾಣಿಸಿಕೊಂಡು, ಎಲೈ ಯೋಸೇಫನೇ, ದಾವಿದನ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ. ಆಕೆಯ ಗರ್ಭವು ಪವಿತ್ರಾತ್ಮದಿಂದಲೇ ಆದದ್ದು. ಆಕೆಯು ಒಬ್ಬ ಮಗನನ್ನು ಹಡೆಯುವಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಆಗ ಯೋಸೇಫನು ನಿದ್ದೆಯಿಂದ ಎದ್ದು ಕರ್ತನ ದೂತನು ಅಪ್ಪಣೆ ಕೊಟ್ಟ ಹಾಗೆ ತನ್ನ ಹೆಂಡತಿಯನ್ನು ಸೇರಿಸಿಕೊಳ್ಳಬೇಕೆಂದು ನಿಶ್ಚಯಿಸುತ್ತಾನೆ. ಸರಿ, ದೇವದೂತನು ಹೇಳಿದಂತೆ ನಾನು ಮರಿಯಳನ್ನು ಕರೆದುಕೊಂಡು ಬರುವೆನು. ಜೋಯಿಸರಿಗೆ ನಕ್ಷತ್ರವು ಕಾಣಿಸಿಕೊಂಡಾಗ ಅವರು ಯೆರೂಸಲೇಮಿಗೆ, ಅಂದರೆ ಹೆರೋದನ ಅರಮನೆಗೆ ಬರುತ್ತಾರೆ. ಒಬ್ಬ ಅರಸನು ಹುಟ್ಟುತ್ತಾನೆ ಎಂದು ಹೇಳುವುದಾದರೆ ಆತನು ಅರಮನೆಯಲ್ಲೇ ಇರಬಹುದು ಎಂಬುದಾಗಿ ಹೇಳಿ ಅರಸರು ಆ ಒಂದು ಅರಮನೆಗೆ ಯೇಸುವನ್ನು, ಅಂದರೆ ಆ ಕ್ರಿಸ್ತನು ಹುಟ್ಟಬೇಕಾದದ್ದು ಅರಮನೆಯಲ್ಲಿಯೇ ಎಂದು ತಿಳಿದುಕೊಂಡು ಅಲ್ಲಿಗೆ ಬರುವುದನ್ನು ನಾವು ಕಾಣುತ್ತೇವೆ.
ಅರಸನಿಗೆ ವಂದನೆಗಳು. ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು. ಇದನ್ನು ಕೇಳಿ ಅರಸನಾದ ಹೆರೋದನು ಯೆರೂಸಲೇಮಿನವರು ಕಳವಳಗೊಂಡರು. ಅವನು ಯೆಹೂದ್ಯರ ಎಲ್ಲ ಮಹಾಯಾಜಕರನ್ನು ಶಾಸ್ತ್ರಿಗಳನ್ನು ಕರೆಸಿ, ಯಾರಲ್ಲಿ? ನಮ್ಮ ಮಹಾಯಾಜಕರನ್ನು ಶಾಸ್ತ್ರಿಗಳನ್ನು ಕರೆಸಿರಿ. ಅವರು ಬಂದಾಗ, ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ? ಯೂದಾಯದ ಬೆತ್ಲೆಹೇಮಿನಲ್ಲಿಯೇ. ಯಾಕೆಂದರೆ ಯಹೂದದ ಸೀಮೆಯ ಬೆತ್ಲೆಹೇಮೆ, ಯಹೂದದ ಮುಖ್ಯ ಪಟ್ಟಣದಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ. ಒಬ್ಬ ಅಧಿಪತಿಯು ನಿನ್ನೊಳಗಿಂದಲೇ ಹೊರಡುವನು, ಆತನು ನನ್ನ ಪ್ರಜೆಯಾದ ಇಸ್ರಾಯೇಲರನ್ನು ಆಳತಕ್ಕವನು ಎಂಬುದಾಗಿ ಪ್ರವಾದಿಯ ಮುಖಾಂತರ ಬರೆದದೆ. ಹೆರೋದನು ಯಾರಿಗೂ ತಿಳಿಯದಂತೆ ಆ ಜೋಯಿಸರನ್ನು ಕರೆಸಿ ಆ ನಕ್ಷತ್ರವು ಕಾಣಿಸಿಕೊಂಡ ಕಾಲವನ್ನು ಅವರ ಕಡೆಯಿಂದ ಚೆನ್ನಾಗಿ ತಿಳ್ಕೊಂಡು, ನೀವು ಹೋಗಿ ಆ ಕೂಸಿನ ವಿಷಯದಲ್ಲಿ ಚೆನ್ನಾಗಿ ವಿಚಾರಣೆ ಮಾಡಿರಿ. ಅದು ಸಿಕ್ಕಿದ ಮೇಲೆ ನನಗೆ ತಿಳಿಸಿರಿ, ನಾನು ಬಂದು ಅದಕ್ಕೆ ಅಡ್ಡ ಬೀಳಬೇಕು. ಈ ರೀತಿಯಾಗಿ ಆತನು ಜೋಯಿಸರನ್ನು ಕಳುಹಿಸಿದ ನಂತರ ಲೂಕ 2ನೇ ಅಧ್ಯಾಯ 8ರಿಂದ 16ನೇ ವಾಕ್ಯದಲ್ಲಿ ನಾವು ಗಮನಿಸುವಂಥ ಪ್ರಕಾರವಾಗಿ ಕುರುಬರು ಹೊಲದಲ್ಲಿ ಕುರಿಗಳನ್ನು ಕಾಯುತ್ತಾ ಇರುತ್ತಾರೆ. ಹೆದರಬೇಡಿರಿ, ಕೇಳಿರಿ. ಜನರಿಗೆಲ್ಲ ಮಹಾ ಸಂತೋಷನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಇವತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸನ್ನು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ. ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ಮೇಲಿನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ. ದೂತರೆಲ್ಲರೂ ಬಹಳ ಸಂತೋಷದಿಂದ ದೇವರಿಗೆ ಮಹಿಮೆ ಮತ್ತು ಕೊಂಡಾಟವನ್ನು ಹೇಳಿದ ನಂತರ ನಾವು ಅಲ್ಲಿ ಗಮನಿಸುವಂಥದ್ದು, ಇದ್ದಂಥ ಚಿಕ್ಕ ಮಕ್ಕಳು ಅಲ್ಲಿ ಸಂತೋಷದಿಂದ ಕುಣಿದಾಡಿ ಹಾಡುವಂಥ ಒಂದು ನೃತ್ಯವನ್ನು ನಾವು ಗಮನಿಸುತ್ತೇವೆ. ದಾವೀದನೂರಿನಲ್ಲಿ ರಕ್ಷಕ ಜನಿಸಿದನು, ಆತನ ಹೆಸರೇ ಇಮ್ಮಾನುವೇಲನಾದ ಯೇಸು ಕ್ರಿಸ್ತನು. ದಾವೀದನೂರಿನಲ್ಲಿ
ರಕ್ಷಕ ಜನಿಸಿದನು. ಆತನ ಹೆಸರೇ ಇಮ್ಮಾನುವೇಲನಾದ ಯೇಸು ಕ್ರಿಸ್ತನು. ಹಾಡುವ ಕೊಂಡಾಡುವ ರಕ್ಷಕ ಯೇಸು ಜನಿಸಿದನು. ಹಾಡುವ ಕೊಂಡಾಡುವ ರಕ್ಷಕ ಯೇಸು ಜನಿಸಿದನು. ದಾವೀದನೂರಿನಲ್ಲಿ ರಕ್ಷಕ ಜನಿಸಿದನು. ಆತನ ಹೆಸರೇ ಇಮ್ಮಾನುವೇಲನಾದ ಯೇಸು ಕ್ರಿಸ್ತನು. ದಾವೀದನೂರಿನಲ್ಲಿ ರಕ್ಷಕ ಜನಿಸಿದನು. ಆತನ ಹೆಸರೇ ಇಮ್ಮಾನುವೇಲನಾದ ಯೇಸು ಕ್ರಿಸ್ತನು. ಲೋಕದ ಮೇಲೆ ಎಷ್ಟೋ ಪ್ರೀತಿಯ ಇಟ್ಟನು. ಎಲ್ಲಾರ ರಕ್ಷಿಸಲು ಕೆಳಗಿಳಿದೆ ಬಂದನು. ಲೋಕದ ಮೇಲೆ ಎಷ್ಟೋ ಪ್ರೀತಿಯ ಇಟ್ಟನು. ಎಲ್ಲಾರ ರಕ್ಷಿಸಲು ಕೆಳಗಿಳಿದೆ ಬಂದನು. ಆಡುವ ಕೊಂಡಾಡುವ ರಕ್ಷಕ ಯೇಸು ಜನಿಸಿದನು. ಆಡುವ ಕೊಂಡಾಡುವ ರಕ್ಷಕ ಯೇಸು ಜನಿಸಿದನು. ದಾವೀದನೂರಿನಲ್ಲಿ ರಕ್ಷಕ ಜನಿಸಿದನು. ಆತನ ಹೆಸರೇ ಇಮ್ಮಾನುವೇಲನಾದ ಯೇಸು ಕ್ರಿಸ್ತನು. ಮೇಲಣ ಲೋಕದಲ್ಲಿ ತಂದೆಗೆ ಮಹಿಮೆ, ಭೂಲೋಕದಲ್ಲಿ ನಮಗೆಲ್ಲ ಸಮಾಧಾನ. ಮೇಲಣ ಲೋಕದಲ್ಲಿ ತಂದೆಗೆ ಮಹಿಮೆ, ಭೂಲೋಕದಲ್ಲಿ ನಮಗೆಲ್ಲ ಸಮಾಧಾನ. ಆಡುವ ಕೊಂಡಾಡುವ ರಕ್ಷಕ ಯೇಸು ಜನಿಸಿದನು. ಆಡುವ ಕೊಂಡಾಡುವ ರಕ್ಷಕ ಯೇಸು ಜನಿಸಿದನು. ದಾವೀದನೂರಿನಲ್ಲಿ ರಕ್ಷಕ ಜನಿಸಿದನು. ಆತನ ಹೆಸರೇ ಇಮ್ಮಾನುವೇಲನಾದ ಯೇಸು ಕ್ರಿಸ್ತನು. ನಂಬುವ ಎಲ್ಲರಿಗೂ ರಕ್ಷಣೆ ಕೊಡುವನು. ಇಮ್ಮಾನುವೇಲನು ನಮ್ಮ ಜೊತೆ ಇರುವನು. ನಂಬುವ ಎಲ್ಲರಿಗೂ ರಕ್ಷಣೆ ಕೊಡುವನು. ಇಮ್ಮಾನುವೇಲನು ನಮ್ಮ ಜೊತೆ ಇರುವನು. ಆಡುವ ಕೊಂಡಾಡುವ ರಕ್ಷಕ ಯೇಸು ಜನಿಸಿದನು. ಆಡುವ ಕೊಂಡಾಡುವ ರಕ್ಷಕ ಯೇಸು ಜನಿಸಿದನು. ದಾವೀದನೂರಿನಲ್ಲಿ ರಕ್ಷಕ ಜನಿಸಿದನು. ಆತನ ಹೆಸರೇ ಇಮ್ಮಾನುವೇಲನಾದ ಯೇಸು ಕ್ರಿಸ್ತನು. ಬನ್ನಿ, ನಾವು ಈಗಲೇ ಬೆತ್ಲೆಹೇಮಿಗೆ ಹೋಗಿ ಕರ್ತನು ನಮಗೆ ತಿಳಿಯಪಡಿಸಿದ ಈ ಸಂಗತಿಯನ್ನು ನೋಡೋಣ, ನಡೆಯಿರಿ.
ಲೋಕದಲ್ಲಿ ಇದ್ದಂಥ ಜನರಿಗೆಲ್ಲರಿಗೂ ಶುಭ ವರ್ತಮಾನವು ತಿಳಿಸಲ್ಪಟ್ಟಿತು. ಕುರುಬರಿಗೆ ತಿಳಿಸಲ್ಪಟ್ಟಿತು. ಪಂಡಿತರು, ಜೋಯಿಸರಿಗೂ ಶುಭ ವರ್ತಮಾನವು ನಕ್ಷತ್ರದ ಮುಖಾಂತರವಾಗಿ ತಿಳಿಸಲ್ಪಟ್ಟಿತು. ಅವರೆಲ್ಲರೂ ಯೇಸುವನ್ನು ಹುಡುಕಿಕೊಂಡು ಗೋದಲಿಯ ಬಳಿಗೆ ಬರುವುದನ್ನು ನಾವು ಕಾಣುತ್ತೇವೆ. ಈಗ ನಾವು ನೋಡುವಂಥ ದೃಶ್ಯವು ಗೋದಲಿಯ ದೃಶ್ಯ. ಯೇಸು ಕ್ರಿಸ್ತನು ಈ ಲೋಕದ ರಕ್ಷಕನೋ ಒಡೆಯನೋ ಆಗಿದ್ದರೂ ಸಹ ಆತನಿಗೆ ಹುಟ್ಟುವುದಕ್ಕೆ ಯಾವುದೇ ಒಳ್ಳೆಯ ಸ್ಥಳವೂ ಇಲ್ಲ. ಆತನು ಬಡವನಾಗಿ, ದೀನನಾಗಿ ಒಂದು ಗೋದಲಿಯಲ್ಲಿ ಹುಟ್ಟಬೇಕಾದಂಥ ಒಂದು ಪರಿಸ್ಥಿತಿ. ಲೋಕದಲ್ಲಿ ಗಮನಿಸಿ ನೋಡಬೇಕಾದರೆ ಆತನೇ ಈ ಲೋಕವನ್ನು ಸೃಷ್ಟಿಸಿದಾತನೋ, ಆತನೇ ಎಲ್ಲವನ್ನು ಉಂಟು ಮಾಡಿದಾತನೋ, ಎಲ್ಲಕ್ಕೂ ಒಡೆಯನೋ, ಎಲ್ಲವನ್ನು ಸ್ಥಾಪಿಸಿ ಸ್ಥಿರಪಡಿಸಿದಾತನ ಆಗಿದ್ದರೂ ಸಹ ಆತನು ಬಡವನ ರೂಪ ತಾಳಿ ನಮಗೋಸ್ಕರ ಈ ಲೋಕದಲ್ಲಿ ಬಂದದ್ದನ್ನು ನಾವು ಕಾಣುತ್ತೇವೆ. ಯೇಸು ಬಡವನ ರೂಪ ತಾಳಿ ಈ ಗೋದಲಿಯಲ್ಲಿ ಜನಿಸಿದನ್ನು ನಾವು ಕಾಣುತ್ತೇವೆ. ಬನ್ನಿ ನೋಡಿ ಇಲ್ಲಿ. ದೇವದೂತರು ಹೇಳಿದಂತೆ ಇಲ್ಲಿ ನಮಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ನೋಡಿ. ಮಗು ನೋಡಲು ಎಷ್ಟು ಸುಂದರವಾಗಿದೆ. ನಾವು ಕಂಡದ್ದನ್ನು ಬೇರೆಯವರಿಗೂ ತಿಳಿಸೋಣ ಬನ್ನಿ. ಸ್ವಲ್ಪ ಹೊತ್ತಿನ ನಂತರ ಹೋಗೋಣ. ಇಲ್ಲಿ ನಾವು ಗಮನಿಸ್ತಾ ಇರುವಂಥದ್ದು ಕುರುಬರು, ಯೋಸೇಪ, ಮರಿಯಳು ಮತ್ತು ದೇವದೂತರು. ಆದರೆ ಮೂವರು ಜೋಯಿಸರು ಇಲ್ಲಿಲ್ಲ. ಅವರು ನಕ್ಷತ್ರವನ್ನು ಹಿಂಬಾಲಿಸಿಕೊಂಡು ಬರುತ್ತಾ ಇದ್ದಾರೆ. ಹಾಡು ಹಾಕ. ಒಂದು ನಕ್ಷತ್ರ ಬಾನಲ್ಲಿ ಮಿನುಗುತ್ತಿದೆ, ಬನ್ನಿರಿ ಹೋಗೋಣ. ಮುಂದೆ ಮುಂದೆ ಸಾಗುತ್ತಿದೆ, ಬನ್ನಿರಿ ಹೋಗೋಣ. ಒಂದು ನಕ್ಷತ್ರ ಬಾನಲ್ಲಿ ಮಿನುಗುತ್ತಿದೆ, ಬನ್ನಿರಿ ಹೋಗೋಣ. ಮುಂದೆ ಮುಂದೆ ಸಾಗುತ್ತಿದೆ, ಬನ್ನಿರಿ ಹೋಗೋಣ. ಬಾಣಲ್ಲಿ ಮಿನುಗುವ ನಕ್ಷತ್ರವು ನಡೆಸಿತ್ತು ಯೇಸು ಬಳಿಗೆ. ಮುಂದೆ ಮುಂದೆ ಸಾಗುತ್ತಿದೆ, ಬನ್ನಿರಿ ಹೋಗೋಣ. ಮೂಡನ ಜೋಯಿಸರು ಹೋದರು ಯೂದಾವಿಗೆ. ನಕ್ಷತ್ರ ನಿಂತಿತ್ತು ಕುಸಿತ ಸ್ಥಳಕ್ಕೆ. ಮೂಡನ ಜೋಯಿಸರು ಹೋದರು ಯೂದಾವಿಗೆ. ನಕ್ಷತ್ರ ನಿಂತಿತ್ತು ಕುಸಿತ ಸ್ಥಳಕ್ಕೆ. ಬಾಣಲ್ಲಿ ಮಿನುಗುವ ನಕ್ಷತ್ರವು ನಡೆಸಿತ್ತು ಯೇಸು ಬಳಿಗೆ. ಮುಂದೆ ಮುಂದೆ ಸಾಗುತ್ತಿದೆ, ಬನ್ನಿರಿ ಹೋಗೋಣ. ಬಾಣಲ್ಲಿ ಮಿನುಗುವ ನಕ್ಷತ್ರವು ನಡೆಸಿತ್ತು ಯೇಸು ಬಳಿಗೆ. ಮುಂದೆ ಮುಂದೆ ಸಾಗುತ್ತಿದೆ, ಬನ್ನಿರಿ ಹೋಗೋಣ.
ಕೂಸನ್ನು ಕಂಡು ಆನಂದಿಸಿ ಹಿಂದಿರುಗಿ ಹೋದರು. ಚಿನ್ನದು ಪರಕ್ತ ಬೋಳ ಕಾಣಿಕೆ ಕೊಟ್ಟರು. ಕೂಸನ್ನು ಕಂಡು ಆನಂದಿಸಿ ಹಿಂದಿರುಗಿ ಹೋದರು. ಬಾಣಲ್ಲಿ ಮಿನುಗುವ ನಕ್ಷತ್ರವು ನಡೆಸಿತ್ತು ಯೇಸು ಬಳಿಗೆ. ಮುಂದೆ ಮುಂದೆ ಸಾಗುತ್ತಿದೆ, ಬನ್ನಿರಿ ಹೋಗೋಣ. ಬಾಣಲ್ಲಿ ಮಿನುಗುವ ನಕ್ಷತ್ರವು ನಡೆಸಿತ್ತು ಯೇಸು ಬಳಿಗೆ. ಮುಂದೆ ಮುಂದೆ ಸಾಗುತ್ತಿದೆ, ಬನ್ನಿರಿ ಹೋಗೋಣ. ಆ ಕಾಲದಲ್ಲಿ ಕುರುಬರು ತಮಗೆ ತಿಳಿದ ಶುಭವರ್ತಮಾನವನ್ನು ಬೇರೆ ಜನರಿಗೆ ತಿಳಿಸಿದರು. ಆದರೆ ಇಂದು ನಮಗೆ ತಿಳಿದ ಶುಭವಾರ್ತೆಯನ್ನು ನಾವು ಬೇರೆಯವರಿಗೆ ತಿಳಿಸುತ್ತೇವಾ ಎನ್ನುವುದೇ ಒಂದು ಪ್ರಶ್ನೆಯಾಗಿದೆ. ನಮ್ಮನ್ನು ನಾವು ಪರೀಕ್ಷಿಸಿ ನೋಡಿಕೊಳ್ಳೋಣ. ದೇವರು ನಾವು ಬಂಧನದಲ್ಲಿರುವಾಗ ನಮ್ಮನ್ನು ಬಿಡಿಸುವುದಕ್ಕೆ ಹಳೆ ಒಡಂಬಡಿಕೆಯಲ್ಲಿ ಮೋಶೆಯ ಮುಖಾಂತರವಾಗಿ ಆತನು ಈ ಲೋಕಕ್ಕೆ ಬಂದು ಆತನು ಜನರನ್ನು ಇಸ್ರಾಯೇಲ್ಯರನ್ನು ಬಿಡಿಸಿದನು. ಹೊಸ ಒಡಂಬಡಿಕೆಯಲ್ಲಿ ಗಮನಿಸಿ ನೋಡಬೇಕಾದರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ನರಾವತಾರ ತಾಳಿ ತಾನು ಈ ಜನರನ್ನು ಅವರ ಪಾಪಗಳಿಂದ ಬಿಡಿಸುವುದಕ್ಕೆ ಈ ಲೋಕಕ್ಕೆ ಬಂದದ್ದನ್ನು ಕಾಣುತ್ತೇವೆ. ಈ ದಿನದಲ್ಲಿ ನಮ್ಮ ಮುಂದೆ ಇರುವಂಥ ಪ್ರಶ್ನೆಯು, ನಮ್ಮ ಪಾಪಗಳನ್ನು ನಾವು ತೊಳೆದುಕೊಂಡೆವು. ದೇವರು ನಮ್ಮ ಪಾಪಗಳನ್ನು ತೊಳೆದು ನಮ್ಮನ್ನು ಶುದ್ಧಿ ಮಾಡಿ ನಮ್ಮನ್ನು ಮಕ್ಕಳನ್ನಾಗಿ ಸ್ವೀಕರಿಸಿದ್ದಾನೆ. ಈ ಸಂತೋಷದಿಂದ ನನಗೆ ಈ ಸಂತೋಷ ಸಾಕು ಎಂಬುದಾಗಿ ಸುಮ್ಮನಿರುತ್ತೇವಾ? ಇಲ್ಲವೇ ನಾವು ಈ ಸಂತೋಷದ ಸಮಾಚಾರವನ್ನು ಬೇರೆಯವರಿಗೆ ತಿಳಿಸುವಂಥವರಾಗಿದ್ದೇವಾ? ಅಂದು ಜೋಯಿಸರು ತಮ್ಮಲ್ಲಿನ ಬೆಲೆ ಬಾಳುವ ವಸ್ತುಗಳನ್ನು ಯಹೂದ್ಯರ ಅರಸನಿಗೆ ಕಾಣಿಕೆಯಾಗಿ ಕೊಟ್ಟರು. ಆದರೆ ಇಂದು ನಾವು ನಮ್ಮಲ್ಲಿನ ಬೆಲೆ ಬಾಳುವ ವಸ್ತುವನ್ನು ಆತನಿಗೆ ಕೊಡುತ್ತೇವಾ? ಇಲ್ಲವೇ ಇರುವುದರಲ್ಲೇ ಹೀನಾಯವಾದ ಕಾಣಿಕೆಯನ್ನು ಆತನಿಗೆ ಕೊಡುತ್ತೇವಾ? ಯೋಚಿಸಿ ನೋಡಿ. ಇಲ್ಲಿರುವ ಕೆಲವರು ತಮಗೆ ಬೆಲೆ ಬಾಳುವ ಯಾವುದನ್ನು ದೇವರಿಗೆ ಕೊಡುತ್ತಾರೆಂದು ಈಗ ಗಮನಿಸಿದೆವು. ದೇವರು ಕೇಳುವಂಥದ್ದು ಬೇರೆ ಯಾವುದೂ ಅಲ್ಲ. ನಿನ್ನಲ್ಲಿರುವಂಥ ಆಸ್ತಿ ಸಂಪತ್ತು ಎಲ್ಲವೂ ನಿನ್ನದಲ್ಲ, ಆತನು ನಿನಗಾಗಿ ಕೊಟ್ಟಿರುವಂಥದ್ದು. ಆತನು ಬಯಸುವುದೆಲ್ಲ ನಿನ್ನ ಹೃದಯವನ್ನು ಮಾತ್ರವೇ. ನೀನು ಆತನಿಗೆ ಸ್ವಂತವಾಗಬೇಕು. ಯಾಕೆಂದರೆ ಆತನು ನಿನ್ನನ್ನು ಕ್ರಯಕ್ಕೆ ಕೊಂಡಿದ್ದಾನೆ. ಈಗ ಆತನು ಹುಟ್ಟಿದ್ದಾನೆ ಎಂದು ಅದರಲ್ಲಿ ಸಂತೋಷ ಪಡುತ್ತಾ ಇರುವಂಥ ನಾವು ಆತನ ಬರೋವಣಕ್ಕಾಗಿ ಕಾಯುತ್ತಾ ಇದ್ದೇವೆ. ಯೇಸುವಿನ ಬರೋವಣದಲ್ಲಿ ನಾವು ಆತನನ್ನು ಭೇಟಿ ಮಾಡುವುದಕ್ಕೆ ಸಿದ್ಧರಿದ್ದೇವಾ? ಆತನ ಮುಂದೆ ನಾವು ನಿಲ್ಲುವುದಕ್ಕೆ ಶಕ್ತರಾಗಿದ್ದೇವಾ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷಿಸಿ ನೋಡಿಕೊಳ್ಳಬೇಕು. ಪ್ರೀತಿಯುಳ್ಳ ದೇವಜನರೇ, ನಮ್ಮನ್ನು ಸಂಪೂರ್ಣವಾಗಿ ದೇವರ ಹಸ್ತಕ್ಕೆ ಒಪ್ಪಿಸಿಕೊಡುವಂಥ ಸಮಯದಲ್ಲಿ ಆತನು ನಮ್ಮ ಸಂಗಡ ಇದ್ದು ನಮ್ಮನ್ನು ನಡೆಸುವಾತನಾಗಿದ್ದಾನೆ. ನಮ್ಮ ದೇವರು ನಮ್ಮನ್ನು ಪ್ರೀತಿಸುವಾತನು. ನಾವು ಆತನನ್ನು ಪ್ರೀತಿಸಲಿಲ್ಲ, ಆತನು ನಮ್ಮನ್ನು ಮೊಟ್ಟ ಮೊದಲು ಪ್ರೀತಿಸಿದ್ದನು. ಆದ್ದರಿಂದ ಈ ಒಂದು ಕ್ರಿಸ್ತ ಜಯಂತಿಯ ಸಮಯದಲ್ಲಿ ನಾವೆಲ್ಲರೂ ಆ ಶುಭ ವರ್ತಮಾನವನ್ನು ಬೇರೆ ಜನರಿಗೆ ತಿಳಿಸುವಂಥವರಾಗಿಯೂ, ನಮ್ಮನ್ನು ಯೇಸು ಕ್ರಿಸ್ತನು ಬರುವಂಥ ಸಮಯದಲ್ಲಿ ನಾವು ಆತನನ್ನು ಭೇಟಿ ಮಾಡುವುದಕ್ಕೆ ಸಿದ್ಧರಾಗಿರುವಂತೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.
ಸಂತೋಷದಿಂದ ಇರುವಂಥ ದೂತರು ಈಗ ಆತನ ಮುಂದೆ ಸಂತೋಷದಿಂದ ಒಂದು ನೃತ್ಯವನ್ನು ಮಾಡುತ್ತಾರೆ. It's Christmas! Merry, Merry Christmas. Wishing you a happy day. Merry, Merry Christmas. Wishing you a happy day. Merry, Merry Christmas. Wishing you a happy day. Sleigh bells are ringing on this day, smiling, laughing as we play. Reindeer are dancing in the snow, jumping, bumping, here we go. Merry, Merry Christmas. Wishing you a happy day. Merry, Merry Christmas. Wishing you a happy day. Info bells! We wish you a Merry Christmas. We wish you a Merry Christmas. We wish you a Merry Christmas and a Happy New Year. ಈ ನಾಟಕವು ಈ ರೀತಿಯಾಗಿ ಪ್ರದರ್ಶಿಸುವುದಕ್ಕೆ ಸಹಾಯ ಮಾಡಿದಂಥ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸುತ್ತೇನೆ. Day or two ago, I thought I'd take a ride, and soon Miss Fanny Bright was seated by my side. The horse was lean and lank, misfortune seemed his lot. He got into a drifted bank, and we got upset. Jingle bells, jingle all the way. Oh, what fun it is to ride in a one-horse open sleigh. Jingle bells, jingle all the way. Oh, what fun it is to ride in a one-horse open sleigh. Now the ground is white, so go it while you're young. Take the girls tonight and sing the sleighing song. Just get a bobtail